ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸಹ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ವಿಜ್ಞಾನ ವಿಷಯ ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠದ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. ಇಂದಿನ ಪಾಠದ ಪ್ರಮುಖ ಕಲಿಕಾಂಶಗಳು ಏನಪ್ಪಾ ಅಂತ ಹೇಳಿದರೆ, ಸೂಕ್ಷ್ಮಾಣು ಜೀವಿಗಳು ಎಂದರೇನು, ಸೂಕ್ಷ್ಮಾಣು ಜೀವಿಗಳ ವಾಸ ಅಂದ್ರೆ ಎಲ್ಲಿ ವಾಸ ಮಾಡ್ತವೆ, ಎಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು, ಸೂಕ್ಷ್ಮಾಣು ಜೀವಿಗಳು ಮತ್ತು ನಾವು ಇವುಗಳಿಗಿರುವಂತಹ ನಮಗೆ ಮತ್ತು ಸೂಕ್ಷ್ಮಾಣು ಜೀವಿಗಳಿಗಿರುವಂತಹ ಸಂಬಂಧ ಹಾಗೂ ಸೂಕ್ಷ್ಮಾಣು ಜೀವಿಗಳ ವಾಣಿಜ್ಯ ಬಳಕೆಯ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಸೂಕ್ಷ್ಮಾಣು ಜೀವಿಗಳು ಶತ್ರು ಮತ್ತು ಮಿತ್ರ ಇದನ್ನ ಈ ಪಾಠದ ಅರ್ಥದಲ್ಲಿ ನಿತ್ಯ ಜೀವನದಲ್ಲಿ ಪ್ರಕೃತಿಯಲ್ಲಿ ಬಹಳಷ್ಟು ಜೀವಿಗಳನ್ನು ವೀಕ್ಷಣೆ ಮಾಡಿದೆ. ಆ ಜೀವಿಗಳಲ್ಲಿ ವಿವಿಧ ಆಕಾರ, ವಿವಿಧ ಗಾತ್ರ, ವಿವಿಧ ಬಣ್ಣ, ಈ ರೀತಿಯ ವಿವಿಧ ವೈವಿಧ್ಯಮಯವಾದಂತಹ ಜೀವಿಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಕೆಲವು ಜೀವಿಗಳನ್ನ ಹೆಸರಿಸಿ, ಪ್ರಾಣಿಗಳನ್ನ ಹೆಸರಿಸಿ, ಪಕ್ಷಿಗಳನ್ನ ಹೆಸರಿಸಿ ಅಂತ ಹೇಳಿದ್ರೆ, ಅಥವಾ ಆ ಹೆಸರನ್ನ ಹೇಳಿದ್ರು ಸಹ ನವಿಲಿನ ಚಿತ್ರಣ ನವಿಲೆ ನಿಮಗೆ ಆ ಕಲ್ಪನೆ ಮೂಡುತ್ತೆ. ಆನೆಯ ಚಿತ್ರ ನೆನಪಾಗುತ್ತೆ, ಆನೆ ಒಂದು ರೂಪ ನಿಮಗೆ ಮನಸ್ಸಿಗೆ ಕಲ್ಪನೆಗೆ ಬರುತ್ತೆ. ಆದ್ರೆ ಆ ರೀತಿ ಎಲ್ಲ ಜೀವಿಗಳನ್ನ ನೋಡಿ. ಆದ್ರೆ ನಾವು ಕಾಣುವಂತಹ ಜೀವಿಗಳೇನಿದೆ, ಪ್ರಕೃತಿಯಲ್ಲಿ ನಾವು ನೋಡ್ತಾ ಇರುವಂತಹ, ವೀಕ್ಷಣೆ ಮಾಡ್ತಾ ಇರುವಂತಹ ಜೀವಿಗಳೇ ಅಲ್ಲದೆ ಇನ್ನೂ ಕೆಲವು ಜೀವಿಗಳು ಪ್ರಕೃತಿಯಲ್ಲಿ ಇರುತ್ತೆ, ಆದರೆ ಅದು ನಮ್ಮ ಬರಿಗಣ್ಣಿಗೆ ಕಾಣುವುದಿಲ್ಲ. ಆದರೆ ಬರಿಗಣ್ಣಿಗೆ ಕಾಣದೇ ಇರುವಂತಹ ಬರಿಗಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಜೀವಿಗಳು ಇದೆ ಅನ್ನುವಂತಹ ಪರಿಕಲ್ಪನೆ ನಿಮಗೆ ಪರಿಜ್ಞಾನ ಇದೆ. ಆದರೆ ಆ ಸೂಕ್ಷ್ಮ ಜೀವಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು, ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರೆ ಏನು? ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ತೀರ, ಆದರೆ ಇದನ್ನ ಹೇಳ್ಬೇಕಾದ್ರೆ ಕಣ್ಣಿಗೆ ಕಾಣಿಸದೇ ಇರುವ ಜೀವಿ ಅಂತ ಹೇಳಬಾರ್ದು, ಬರಿಗಣ್ಣಿಗೆ ಕಾಣಿಸದೇ ಇರುವ ಸೂಕ್ಷ್ಮ ದರ್ಶಕ ಯಂತ್ರದಿಂದ ಮಾತ್ರ ವೀಕ್ಷಿಸಬಹುದಾದಂತಹ ಜೀವಿಗಳನ್ನ, ಸೂಕ್ಷ್ಮ ದರ್ಶಕದಿಂದ ಮಾತ್ರ ಅದು ನೋಡಿದಾಗ ಗೋಚರಿಸಲ್ಪಡ ಅಂತಹ ಸೂಕ್ಷ್ಮ ದರ್ಶಕದಿಂದ ಮಾತ್ರ ವೀಕ್ಷಿಸಲಿಕ್ಕೆ ಸಾಧ್ಯವಾಗುವಂತಹ ಜೀವಿಗಳನ್ನ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ಕರಿತೀವಿ. ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರೆ ಏನು ಅನ್ನೋದನ್ನು ಬರ್ಕೊಳ್ಳಿ ಮಕ್ಕಳೇ. ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರೆ ಬರಿಗಣ್ಣಿಗೆ ಕಾಣಿಸದ ಅಥವಾ ಗೋಚರಿಸದ ಸೂಕ್ಷ್ಮ ದರ್ಶಕದ ಮೂಲಕ ಮಾತ್ರ, ಸೂಕ್ಷ್ಮ ದರ್ಶಕದ ಮೂಲಕ ಮಾತ್ರ ವೀಕ್ಷಿಸಬಹುದಾದ ಅಥವಾ ಗೋಚರಿಸುವ ಜೀವಿಗಳನ್ನ ಏನಂತ ಹೇಳಿ ಕರೀಬಹುದು ಮಕ್ಕಳೇ? ಸೂಕ್ಷ್ಮಾಣು ಜೀವಿಗಳು. ಏನಂತ ಹೇಳಿ ಕರೀತೀವಿ ಅವುಗಳನ್ನ? ಸೂಕ್ಷ್ಮಾಣು ಜೀವಿಗಳು ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರೀತೀವಿ. ನಮ್ಮ ಸುತ್ತಮುತ್ತ ಎಲ್ಲಾ ಕಡೆಯೂ ಸಹ ಸೂಕ್ಷ್ಮಾಣು ಜೀವಿಗಳು ಕಂಡು. ಹಾಗಾದ್ರೆ ಸೂಕ್ಷ್ಮಾಣು ಜೀವಿಗಳ ವಾಸ, ಸೂಕ್ಷ್ಮಾಣು ಜೀವಿಗಳು ಎಲ್ಲಿ ವಾಸ ಮಾಡುತ್ತವೆ? ಸೂಕ್ಷ್ಮಾಣು ಜೀವಿಗಳು ಒಂದು ರೀತಿಯಲ್ಲಿ ದೇವರು ಎಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಾವು ಹೇಳ್ತೀವಲ್ಲ, ದೇವರು ಸರ್ವಾಂತರ್ಯಾಮಿ ಅಂತ. ಹಾಗೆ ನಾವು ಇಲ್ಲೂ ಸಹ ಹೇಳ್ಬೋದು, ಸೂಕ್ಷ್ಮಾಣು ಜೀವಿಗಳನ್ನ ಸರ್ವಾಂತರ್ಯಾಮಿ, ಅತ್ಯಂತ ತಂಪಿನ ವಾತಾವರಣದಲ್ಲಿ, ಅತ್ಯಂತ ಬಿಸಿಯಾದಂತಹ ವಾತಾವರಣದಲ್ಲಿ, ಜೌಗು ಪ್ರದೇಶದಲ್ಲಿ, ಮರುಭೂಮಿಯಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ,
ಪ್ರಾಣಿಗಳ ದೇಹದ ಮೇಲೆ, ಸಸ್ಯದಲ್ಲಿ, ಮನುಷ್ಯನ ದೇಹದ ಹೊರಗೆ, ಮನುಷ್ಯನ ದೇಹದ ಒಳಗೆ, ಎಲ್ಲೆಡೆ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಕಡೆಯೂ ಸಹ ಸೂಕ್ಷ್ಮಾಣು ಜೀವಿಗಳು ಕಂಡುಬರುವಂಥದ್ದಾಗಿದೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳ ವಾಸ ಎಲ್ಲಿದೆ? ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೂಕ್ಷ್ಮಾಣು ಜೀವಿಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಎಲ್ಲೆಡೆಯೂ ಸಹ ಸೂಕ್ಷ್ಮಾಣು ಜೀವಿಗಳು ಕಂಡು ಬರುವಂತದ್ದಾಗಿರುತ್ತೆ. ಎಲ್ಲಾ ಕಡೆಯಲ್ಲೂ ಸಜೀವಿ, ನಿರ್ಜೀವಿ ಎಲ್ಲ ವಸ್ತುಗಳಲ್ಲಿಯೂ ಸಹ, ಎಲ್ಲ ಮೇಲ್ಗಳಲ್ಲೂ ಸಹ ಅಲ್ಲಿ ಕಂಡು ಬರುವಂತಹದ್ದು ಸೂಕ್ಷ್ಮಾಣು ಜೀವಿಗಳನ್ನ ವೀಕ್ಷಿಸಬಹುದು. ಸೂಕ್ಷ್ಮಾಣು ಜೀವಿಗಳ ವಾಸಕ್ಕೆ ಅಂತಲೇ ಒಂದು ನಿರ್ದಿಷ್ಟವಾದಂತಹ ವಾತಾವರಣ, ಪರಿಸರ, ಉಷ್ಣಾಂಶ ಅಂತೇನಿಲ್ಲ. ಅತ್ಯಂತ ಕಡಿಮೆ ತೇವಾಂಶದಲ್ಲೂ ಬದುಕತ್ತೆ, ಅಥವಾ ಬಿಸಿ ನೀರಿನ ಬುಗ್ಗೆಗಳಂತಹ ಉಷ್ಣತೆಯಲ್ಲಿಯೂ ಸಹ ಬದುಕತ್ತೆ, ಜೌಗು ಪ್ರದೇಶದಲ್ಲಿಯೂ ಸಹ ಬದುಕತ್ತೆ, ಅಥವಾ ಮರುಭೂಮಿಯಲ್ಲಿಯೂ ಸಹ ಅದು ಬದುಕುವಂತಹದ್ದು. ಗಾಳಿಯಲ್ಲಿ, ನೀರಿನಲ್ಲಿ, ಮಣ್ಣಿನಲ್ಲಿ, ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ, ಪ್ರಾಣಿಗಳ ದೇಹದ ಹೊರಗೆ, ಒಳಗೆ ಎಲ್ಲೆಡೆಯೂ ಸಹ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾ ಇರುತ್ತೆ? ವಾಸ ಮಾಡ್ತಾ ಇರುತ್ತೆ. ಇಂತಹ ಸೂಕ್ಷ್ಮಾಣು ಜೀವಿಗಳು ಎಷ್ಟು ವಿಧದಲ್ಲಿ, ಎಷ್ಟು ಬಗೆ ಬಗೆಯ ಸೂಕ್ಷ್ಮಾಣು ಜೀವಿಗಳಿದೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಆ ಸೂಕ್ಷ್ಮಾಣು ಜೀವಿಗಳಿಗೂ ಮತ್ತು ನಮಗೆ ಇರುವಂತಹ ಸಂಬಂಧ ಏನು? ಯಾವ ರೀತಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಮತ್ತು ನಮಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲೇ ಸೂಕ್ಷ್ಮಾಣು ಜೀವಿಗಳು ಮತ್ತು ನಾವುಗಳಿಗಿಂತ ಮೊದಲು ಸೂಕ್ಷ್ಮಾಣು ಜೀವಿ ಎನ್ನುವಂಥದ್ದಷ್ಟು ಸೂಕ್ಷ್ಮಾಣು ಜೀವಿಗಳಿಗೆಲ್ಲ ಅದರ ವಿಧಗಳನ್ನ ತಿಳ್ಕೊಳ್ಳೋಣ. ಸೂಕ್ಷ್ಮಾಣು ಜೀವಿಗಳಲ್ಲಿ ಎಷ್ಟು ವಿಧ ಇದೆ? ಯಾವ್ದಾದ್ರು ಸೂಕ್ಷ್ಮಾಣು ಜೀವಿಗಳ ಹೆಸರು ಗೊತ್ತಿದೆಯಾ? ಹೇಳ್ತಾ ಹೋಗ್ತಿದ್ದೀರಾ. ಹಾಗಾಗಿ ನಿಮ್ಗೆ ಗೊತ್ತೂ ಇದೆ ಕೆಲವು ಸೂಕ್ಷ್ಮಾಣು ಜೀವಿಗಳ ಪರಿಚಯ ಇದೆ. ಈ ಕೋವಿಡ್-19 ಹಾಗಾಗಿ ನಿಮಗೆ ವೈರಸ್ನ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಗ ಅತ್ಯಂತ ಚಿರಪರಿಚಿತವಾದಂತಹ, ಸರಿಯಾಗಿ ಅದನ್ನ ವೈರಸ್ ಅನ್ನು ವೀಕ್ಷಣೆ ಮಾಡದೇ ಇದ್ರು ಚಿತ್ರದಿಂದ ಗಮನಿಸಿದ್ದೀರಾ. ಅದರ ವೈರಸ್ ಸಹ ಒಂದು ಸೂಕ್ಷ್ಮಾಣು ಜೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮತ್ತೊಂದು ಸೂಕ್ಷ್ಮಾಣು ಜೀವಿಯ ವಿಧ ನಿಮಗೆ ಗೊತ್ತಿರುವ ಹಾಗೆ ಹೇಳ್ತಾ ಹೋಗಿ ನೋಡೋಣ. ಬ್ಯಾಕ್ಟೀರಿಯಾ ಗೊತ್ತಿದೆ, ಪ್ರೋಟೋಜೋವಾ ಗೊತ್ತಿದೆ, ಶೈವಲ ಗೊತ್ತಿದೆ, ಶಿಲೀಂಧ್ರ ಗೊತ್ತಿದೆ. ಈ ಎಲ್ಲವೂ ಸಹ ಅಂದ್ರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಸೋವಾ, ಶೈವಲ ಮತ್ತು ವೈರಸ್, ಈ 5 ಬಗೆಯ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಪ್ರತಿಯೊಂದು ಸೂಕ್ಷ್ಮಾಣು ಜೀವಿಯೂ ಸಹ ವಿಭಿನ್ನ ಒಂದು ಗಾತ್ರ ಮತ್ತು ಆಕಾರವನ್ನು ಹೊಂದಿರುವಂತವೇ ಆಗಿರುತ್ತೆ. ಆದ್ರೆ ಈ ಸೂಕ್ಷ್ಮಾಣು ಜೀವಿಗಳಲ್ಲಿ 5 ವಿಧದ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳು, ಈಗ ನಾವು ಸೂಕ್ಷ್ಮಾಣು ಜೀವಿಗಳು ಮತ್ತು ಅವುಗಳ ವಿಧಗಳನ್ನ ನೋಡ್ತಾ ಹೋಗೋಣ. ಸೂಕ್ಷ್ಮಾಣು ಜೀವಿಗಳ ವಿಧಗಳು. ಸೂಕ್ಷ್ಮಾಣು ಜೀವಿಗಳಲ್ಲಿ 5 ವಿಧಗಳ ಸೂಕ್ಷ್ಮಾಣು ಜೀವಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಎಷ್ಟು ವಿಧದ ಸೂಕ್ಷ್ಮಾಣು ಜೀವಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ 5 ವಿಧದ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕಾಣಬಹುದು. ನೀವು ಸಹ ಇದನ್ನ ನೋಟ್ ಮಾಡಬಹುದು. ಯಾವ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ, ಒಂದು ಬ್ಯಾಕ್ಟೀರಿಯಾ, 2ನೇದು ಶಿಲೀಂಧ್ರ, 3ನೇದು ಪ್ರೋಟೋಜೋವಾ, 4ನೇದು ಶೈವಲ, 5ನೇದು ವೈರಸ್. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲ ಮತ್ತು ವೈರಸ್. ಈ ರೀತಿ ಸೂಕ್ಷ್ಮಾಣು ಜೀವಿಗಳಲ್ಲಿ 5 ವಿಧದ ಸೂಕ್ಷ್ಮಾಣು ಜೀವಿಗಳನ್ನ ನಾವು 5 ಗ್ರೂಪ್ಗಳಾಗಿ ವರ್ಗೀಕರಿಸಲಿಕ್ಕೆ ಸಾಧ್ಯ. ಈಗ ಒಂದೊಂದೇ ಸೂಕ್ಷ್ಮಾಣು ಜೀವಿಯ ವಿಧಗಳನ್ನ ಚಿಕ್ಕದಾಗಿ ಪರಿಚಯ ಮಾಡ್ತೀವಿ. ಅದರಲ್ಲಿ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಏಕಕೋಶ ಜೀವಿ ಅದು ಆಗಿರಬಹುದು, ಬಹುಕೋಶೀಯ ಬ್ಯಾಕ್ಟೀರಿಯಾಗಳಾದರೂ ಇರಬಹುದು. ಏಕಕೋಶೀಯ ಬ್ಯಾಕ್ಟೀರಿಯಾ ಅನ್ನು ಒಂದೇ ಕೋಶದಿಂದ ಬ್ಯಾಕ್ಟೀರಿಯಾಗಳು ಇರಬಹುದು, ಅನೇಕ ಕೋಶಗಳಿಂದ ಬ್ಯಾಕ್ಟೀರಿಯಾಗಳು ಆಗಿರುವಂತಹ ಬ್ಯಾಕ್ಟೀರಿಯಾಗಳು ಸಹ ಇರುತ್ತೆ. ಆದರೆ ಈ ಬ್ಯಾಕ್ಟೀರಿಯಾಗಳು ವಿವಿಧ ಆಕಾರಗಳಲ್ಲಿ ಕಂಡುಬರುತ್ತವೆ. ಹಾಗಾಗಿ ಆ ವಿವಿಧ ಆಕಾರದ ಬ್ಯಾಕ್ಟೀರಿಯಾಗಳು ಸಹ ನಿಮಗೆ ಪರಿಚಯ ಇರಬಹುದು ಅಂತ ಅನ್ಕೊಂಡು. ಕಾಕಾಯಿ ಬ್ಯಾಕ್ಟೀರಿಯಾ ಹೇಗಿರುತ್ತೆ? ದುಂಡಾಗಿ. ಹಾಗೆ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ, ಅದು ಒಂದು ದಂಡಾಕಾರದಲ್ಲಿ. ಹಾಗೆ ಸ್ಪೈರಲೈ ಬ್ಯಾಕ್ಟೀರಿಯಾ, ಸುಳಿ ಆಕಾರದಲ್ಲಿ ಈ ರೀತಿ ಸುಳಿತಾರೆ.
ವಿವಿಧ ಆಕಾರದ ಬ್ಯಾಕ್ಟೀರಿಯಾಗಳನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. 7ನೇ ತರಗತಿಯಲ್ಲಿ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಹಾಗೆ ಈ ಬ್ಯಾಕ್ಟೀರಿಯಾಗಳಿಗೆ ಒಂದೆರಡು ಉದಾಹರಣೆ ಅಂತ ಹೇಳಿದ್ರೆ, ಉದಾಹರಣೆ ಬಹಳಷ್ಟು ಬ್ಯಾಕ್ಟೀರಿಯಾಗಳು ನಿಮಗೆ ಗೊತ್ತಿದೆ. ಅದರಲ್ಲಿ ಈ ಕೋಲೈ ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ, ಅಥವಾ ರೈಜೋಬಿಯಂ ಬ್ಯಾಕ್ಟೀರಿಯಾ. ಇವು ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ. ಇವಲ್ಲದೆ ಬಹಳಷ್ಟು ಬ್ಯಾಕ್ಟೀರಿಯಾಗಳಿವೆ. ಈಗ ಸದ್ಯಕ್ಕೆ ಈ ಉದಾಹರಣೆಗಳನ್ನು ನೋಡೋಣ. ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿಯ ಒಂದು ವಿಧ. ಏಕಕೋಶ ಅಥವಾ ಬಹುಕೋಶೀಯ ಬ್ಯಾಕ್ಟೀರಿಯಾಗಳಿರುತ್ತೆ. ಬ್ಯಾಕ್ಟೀರಿಯಾ ವಿವಿಧ ಆಕಾರಗಳಲ್ಲಿರುತ್ತೆ. ಇಂತಹ ಬ್ಯಾಕ್ಟೀರಿಯಾದ ಒಂದೆರಡು ಯಾವ್ದಾದ್ರು ಬ್ಯಾಕ್ಟೀರಿಯಾದ ಹೆಸರು ನಿಮಗೆ ನೆನಪಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ ನಿಮಗೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದ ಒಂದು ಪರಿಚಯ ಇದೆ. ಆ ನಂತರ ನೋಡ್ತಾ ಹೋಗೋಣ. ಹಾಗಾಗಿ ಆ ಹೆಸರನ್ನು ಕಲಿಯಿರಿ ಅಂತ ಹೇಳಿ ಅದನ್ನ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟ್, ಸೂಕ್ಷ್ಮಾಣು ಜೀವಿಗಳ ಮತ್ತೊಂದು ವಿಧ ಶಿಲೀಂಧ್ರ. ಶಿಲೀಂಧ್ರ ಅನ್ನುವಂತಹದ್ದು ಏನಿದೆ, ಇದು ಕ್ಲೋರೋಫಿಲ್ ಅನ್ನ ಹೊಂದಿರುವುದಿಲ್ಲ. ಪರಾವಲಂಬಿಯಾಗಿರುವಂತಹ ಸೂಕ್ಷ್ಮಾಣು ಜೀವಿಯಾಗಿದೆ. ಕೊಳೆದಂತಹ ವಸ್ತುಗಳ ಮೇಲೆ ಬೆಳೆಯುತ್ತೆ. ಶಿಲೀಂಧ್ರವನ್ನ ಒಂದು ಸೂಕ್ಷ್ಮಾಣು ಜೀವಿಯಾಗಿದೆ. ಆದರೆ ಇದನ್ನು ನೀವು ಮನೆಗಳಲ್ಲಿ ಗಮನಿಸಿರ್ತೀರಿ. ಎಲ್ಲಿ ಮಳೆಗಾಲದಲ್ಲಿ ಎಲ್ಲಿ ತೇವಾಂಶ ಇರುತ್ತೋ ಆ ತೇವಾಂಶಯುಕ್ತ ವಸ್ತುವಿನ ಮೇಲೆ ಇದು ಬೆಳೀತಾ ಹೋಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನೀವು ಇಟ್ಟಂತಹ ಯಾವುದಾದ್ರೂ ಬ್ರೆಡ್ ಬೂಸ್ಟ್ ಬಂದಿರುವಂಥದ್ದು, ಹೊಡೆದಂತಹ ತೆಂಗಿನಕಾಯಿಯ ಹೋಳಿನ ಮೇಲೆ ಕಪ್ಪು ಬಣ್ಣದಲ್ಲಿ ಬೂಸ್ಟ್ ಬಂದಿರುವಂತಹದ್ದು, ಅಥವಾ ಲೆದರ್ ಶೂಗಳ ಮೇಲೆ ಅಥವಾ ವ್ಯಾನಿಟಿ ಬ್ಯಾಗ್ಗಳ ಮೇಲೆ ಲೆದರ್ ಆಗಿದ್ರೆ, ಅಥವಾ ಕೆಲವೊಂದು ಬಟ್ಟೆಗಳಲ್ಲಿ ಆ ಥರ ಬೂಸ್ಟ್ ಬಂದಿರುವಂತಹದ್ದನ್ನು ನೋಡ್ತಿರಲ್ಲ. ಬೂಸ್ಟ್ ಅನ್ನುವ ಪದ ಏನಿರ್ತೀರ, ಅದು ಶಿಲೀಂಧ್ರ ಬೆಳವಣಿಗೆ ಆಗಿರುವಂತದ್ದು. ಇದು ಯಾವುದೇ ರೀತಿಯಾಗಿ ಕ್ಲೋರೋಫಿಲ್ ಅನ್ನ ಹೊಂದಿರುವುದಿಲ್ಲ. ತನ್ನ ಆಹಾರವನ್ನು ಅದು ತಾನು ತಯಾರು ಮಾಡಿಕೊಳ್ಳುವುದಿಲ್ಲ ಅನ್ನುವಂತಹದ್ದನ್ನು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಈ ಶಿಲೀಂಧ್ರದ ಪ್ರಮುಖ ಲಕ್ಷಣಗಳನ್ನ ಈಗ ನಾವು ನೋಡ್ತಾ ಹೋಗೋದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈಗ ಪ್ರೋಟೋಜೋವಾ. ಪ್ರೋಟೋಜೋಗೆ ಶಿಲೀಂಧ್ರಕ್ಕೆ ಉದಾಹರಣೆಯನ್ನು ನಾವು ಬರ್ಕೊಂಡಿರೋಣ ಫಸ್ಟ್. ಹಾಗಾಗಿ ಶಿಲೀಂಧ್ರಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಈಸ್ಟ್ ಹಾಗೂ ನಾಯಿ ಕೊಡೆ. ಕೊಳೆದಂತಹ ವಸ್ತುವಿನ ಮೇಲೆ ಎಲ್ಲಿ ಸಸ್ಯಲೆ ಮಳೆಗಾಲದಲ್ಲಿ ತಾನೆ ನಾಯಿ ಕೊಡೆ ಬೆಳೆಯುವಂತಹದನ್ನ ನೋಡಿದ್ದೇನೆ. ಮಳೆ ಬಂದಾಗ ಮರದ ಅಡಿಯಲ್ಲಿ ಬಿದ್ದಂತಹ ಜೈವಿಕ ತ್ಯಾಜ್ಯ ಏನಿದೆ, ಎಲೆಗಳ ತ್ಯಾಜ್ಯ ಕೊಳೆತಂತಹ ಅದರ ಮೇಲೆ, ಅದು ಅತಿಥೇಯ ಸಸ್ಯಗಳ ಮೇಲೆ ಇದು ಬೆಳೆಯುವಂಥ ಜೀವಿಯ ಮೇಲೆ ಬೆಳೆಯುವಂತಹದ್ದಾಗಿರುತ್ತೆ. ಹಾಗಾಗಿ ಇದು ಪರಾವಲಂಬಿ ಆಗಿರುವಂತಹದ್ದಾಗಿದೆ. ಹಾಗಾಗಿ ಈ ಶಿಲೀಂಧ್ರಕ್ಕೆ ಉದಾಹರಣೆ ಈಸ್ಟ್ ಮತ್ತು ನಾಯಿ ಕೊಡೆ. ಈಗ ಪ್ರೋಟೋಜೋವಾ ಅಂತ ಹೇಳಿದ್ರೆ, ಪ್ರೋಟೋ ಅಂದ್ರೆ ಸಿಂಗಲ್, ಝೋವಾ ಅಂತ ಹೇಳಿದ್ರೆ ಆನಿಮಲ್. ಅಂದ್ರೆ ಒಂದೇ ಒಂದು ಕೋಶದಿಂದ ಆಗಿರುವಂತಹ ಜೀವಿಯನ್ನ ಪ್ರೋಟೋಜೋವಾ ಅಂತ ಹೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ನೀರಿನಲ್ಲಿ ಹೆಚ್ಚಾಗಿ ಕಂಡುಬರುವಂತದ್ದು. ಇದರಲ್ಲೂ ಸಹ ಕೋಶ ಪೊರೆ, ಕೋಶ ನ್ಯೂಕ್ಲಿಯಸ್, ಕೋಶ ದ್ರವ್ಯ ಈ ರೀತಿಯ ಭಾಗಗಳನ್ನು ನೋಡಬಹುದು. ಹಾಗಾಗಿ ಪ್ರೋಟೋಜೋವಾ ನಿಮಗೆ ಚಿರಪರಿಚಿತವಿರುವಂತಹದ್ದು, ನೀವು ಮುಂದಿನ ತರಗತಿಯಲ್ಲಿ ಓದಿರುವಂತದ್ದು. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಅಮೀಬಾ, ಪ್ಯಾರಾಮೀಷಿಯಂ, ಇವು ಪ್ರೋಟೋಜೋವಾಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ವಿದ್ಯಾರ್ಥಿಗಳು, ಸೂಕ್ಷ್ಮಾಣು ಜೀವಿಯ ಮತ್ತೊಂದು ವಿಧ ಶೈವಲಗಳು. ಶೈವಲಗಳು ಅನ್ನುವಂಥದ್ದು ಗುಂಪು ಗುಂಪಾಗಿ ಅಥವಾ ಕಾಲೋನಿಯ ರೂಪದಲ್ಲಿ ಅಥವಾ ಎಳೆಗಳಾಗಿ ಇದು ಕಂಡು ಬರುವಂತಹದ್ದಾಗಿದೆ. ನೀರಿನಲ್ಲಿ ವಾಸಿಸುವಂತಹದ್ದಾಗಿದೆ. ಈ ಶೈವಲ ಅನ್ನುವಂಥದ್ದನ್ನ ಆಲ್ಗೆ ಅಂತ ಹೇಳಿ ಸಹ ನಾವು ಕರಿತೀವಿ. ಎಲ್ಲಿ ನಿಂತ ನೀರಿನ ಮೇಲೆ ಹಸಿರು ಬಣ್ಣ ಎಲ್ಲ ಕವರ್ ಆಗಿರುವಂತಹ ಪಾಚಿ ರೀತಿಯದನ್ನ ಕಾಣ್ತಾ ಹೋಗ್ತಿರಲ್ಲ, ಅಲ್ಲಿ ನೀರು ನಿಂತ ನೀರಿನ ಮೇಲೆ ಹಸಿರು ಬಣ್ಣದ ಒಂದು ಏನು ಪದರ ಆವರಿಸಿರುತ್ತೆ, ಅಲ್ಲಿ ಅದನ್ನ ಶೈವಲ ಅಂತ ಹೇಳಿ ನಾವು ಕರೆಯಬಹುದು ಆಗಿರುತ್ತೆ. ಹಾಗಾಗಿ ಇದಕ್ಕೆ ಉದಾಹರಣೆ ಆಸ್ಪರ್ಜಿಲ್ಲಸ್. ಹಾಗಾಗಿ ಇನ್ನೊಂದು ಅತ್ಯಂತ ಉಪಯುಕ್ತವಾದಂತಹ ಒಂದು ಶೈವಲವನ್ನು ನೀವು ನೆನಪಿಟ್ಕೊಳ್ಳಬೇಕು. ಅದು ಯಾವುದಪ್ಪ ಅಂತ ಹೇಳಿದ್ರೆ ಪೆನಿಸಿಲಿಯಂ ನೋಟೇಟಮ್. ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ಶಿಲೀಂಧ್ರ.
ಆಂಟಿಬಯೋಟಿಕ್ ಏನಿದೆ ಪೆನಿಸಿಲಿನ್ ಅನ್ನ ಅದನ್ನ ಇದರಿಂದ ಪಡೆದುಕೊಳ್ತೀವಿ. ಹಾಗಾಗಿ ಈ ಶಿಲೀಂಧ್ರದ ಹೆಸರನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಸೂಕ್ಷ್ಮಾಣು ಜೀವಿಗಳ ಮತ್ತೊಂದು ವಿಧ ಯಾವುದಪ್ಪ ಅಂತ ಹೇಳಿದ್ರೆ ಕೊನೆಯದಾದಂತಹ ವಿಧ ಅನ್ನುವಂಥದ್ದು ವೈರಸ್. ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರೆ ಅತ್ಯಂತ ಚಿಕ್ಕ ಗಾತ್ರದ ಜೀವಿಗಳು, ಬರಿಗಣ್ಣಿಗೆ ಕಾಣೋದಿಲ್ಲ. ಅಂತಹ ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಚಿಕ್ಕದಾದಂತಹ ಜೀವಿ ಅಂತ ಹೇಳಿದ್ರೆ ಯಾವುದಪ್ಪ ಅಂತ ಹೇಳಿದ್ರೆ ವೈರಸ್. ಇದಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಸಜೀವಿಯ ಲಕ್ಷಣವನ್ನ ಹೊಂದದೇ ಇರುವಂತಹದ್ದು ಒಂದು ಸೂಕ್ಷ್ಮಾಣು ಜೀವಿಯಾಗಿದೆ. ಹಾಗಾದ್ರೆ ಸಜೀವಿ ಲಕ್ಷಣವನ್ನ ಹೊಂದಿಲ್ಲ, ಹಾಗಾದ್ರೆ ಅದು ಹೇಗೆ ಸೂಕ್ಷ್ಮಾಣು ಜೀವಿ ಅಂತ ಹೇಳಿದ್ರೆ, ಈ ಸೂಕ್ಷ್ಮಾಣು ಜೀವಿ ಏನಿದೆ ಇದು ಜೀವಿಯ ದೇಹದ ಒಳಗೆ ಇದ್ದಾಗ, ಬೇರೆ ಯಾವುದೇ ಅತಿಥಿ ಜೀವಿಯ ಒಂದು ಪ್ರಾಣಿಯ ದೇಹದ ಒಳಗಿದ್ದಾಗ ಇದು ಸಜೀವಿಯ ಲಕ್ಷಣವನ್ನ ತೋರಿಸುತ್ತೆ. ದೇಹದಿಂದ ಹೊರಗಿದ್ದಾಗ ನಿರ್ಜೀವ ವಸ್ತುವಿನ ಮೇಲೆ ಎಲ್ಲೇ ಹೊರಗಿದ್ರು ಸಹ ಅದು ನಿರ್ಜೀವಿಯಂತೆ ಇದೆ. ಹಾಗಾಗಿ ಇದು ಸಜೀವಿ ಅಂತ ಹೇಳಿಕ್ಕೂ ಆಗಲ್ಲ, ನಿರ್ಜೀವಿ ಅಂತ ಹೇಳಿಕ್ಕೂ ಹೇಳಿಕ್ಕಾಗಲ್ಲ. ಹಾಗಾಗಿ ಸಜೀವಿ ಮತ್ತು ನಿರ್ಜೀವಿಗಳ ಒಂದು ಎಡೆಯಂತಿರುತ್ತೆ. ಹಾಗಾಗಿ ಸಜೀವಿ ಮತ್ತು ನಿರ್ಜೀವಿಗಳ ಕೊಂಡಿಯಂತೆ ಇರುವಂತದ್ದಾಗಿದೆ. ಜೀವಕೋಶದ ಎಲ್ಲ ಭಾಗಗಳು ಸಹ ಇದರಲ್ಲಿ ಕಂಡುಬರುತ್ತೆ. ಅತ್ಯಂತ ಸರಳವಾದಂತಹ ರಚನೆಯನ್ನು ಹೊಂದಿರುತ್ತೆ ವೈರಸ್. ಸೂಕ್ಷ್ಮಾಣು ಜೀವಿಗಳಲ್ಲಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲ ಇವುಗಳೆಲ್ಲರಿಗಿಂತ ಅತ್ಯಂತ ಚಿಕ್ಕ ಗಾತ್ರದಂತಹ ಜೀವಿ ವೈರಸ್. ಈ ವೈರಸ್ ಅತ್ಯಂತ ಚಿಕ್ಕ ಗಾತ್ರದಿದ್ದು ಇಡೀ ಮನುಕುಲವನ್ನೇ ತಲ್ಲಣಗೊಳಿಸಿದೆ. ಅನೇಕ ಮಾರಕ ರೋಗಗಳನ್ನು ಉಂಟು ಮಾಡ್ತಾ ಇವೆ. ಇಡೀ ವಿಶ್ವವೇ ನಿಖರವಾಗಿ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವಂತಹ ಈ ಕೋವಿಡ್-19 ಏನಿದೆ ಇದಕ್ಕೂ ಸಹ, ಈ ರೋಗಕ್ಕೂ ಸಹ ಕಾರಣ ಯಾವುದಪ್ಪ ಅಂತ ಹೇಳಿದ್ರೆ ವೈರಸ್ ಅನ್ನುವಂತಹ ಸೂಕ್ಷ್ಮಾಣು ಜೀವಿ ಎಲ್ಲೆಡೆಯೂ ಸಹ ಕಂಡು ಬರುವಂತದ್ದಾಗಿರುತ್ತೆ. ಹಾಗಾಗಿಯೇ ನಾವು ಈಗ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಅಥವಾ ಸಾಮಾಜಿಕ ಅಂತರ ಇವುಗಳನ್ನೆಲ್ಲ ಕಾದುಕೊಂಡು ಕೋವಿಡ್-19 ರಕ್ಷಣೆಯನ್ನು ಪಡಿತಾ ಇದ್ದೇವೆ ಅಂತ ಹೇಳಿದ್ರೆ ವೈರಸ್ ನಮ್ಮ ದೇಹವನ್ನ ಪ್ರವೇಶ ಮಾಡದೇ ಇರಲಿ. ಹಾಗಾಗಿ ಇದಕ್ಕೆ ಉದಾಹರಣೆ ಅನ್ನುವಂಥದ್ದು ಕೋವಿಡ್, ಅದನ್ನೇ 19 ಅನ್ನುವಂತಹ ವೈರಸ್ ಕಿರೀಟದ ಆಕೃತಿಯಲ್ಲಿರುತ್ತೆ ಇರುವಂತಹ ಕಾರಣಕ್ಕೆ ಆ ಹೆಸರನ್ನು ಬಂದಿರುವಂಥದ್ದು. ಮತ್ತು HIV ಅನ್ನುವಂತಹ ಏನಿದೆ ಇದು ವೈರಸ್ಗೆ ಉದಾಹರಣೆಯಾಗಿದೆ. ವಿದ್ಯಾರ್ಥಿಗಳು, ಈಗ ನಾವು ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಏನು, ಸೂಕ್ಷ್ಮಾಣು ಜೀವಿಯ ವಿಧಗಳು ಮತ್ತು ಆ ಸೂಕ್ಷ್ಮಾಣು ಜೀವಿಯೇ ಉದಾಹರಣೆಯನ್ನು ಕಲ್ತ್ಕೊಳ್ಳಿ. ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದ್ರೆ ಬರಿಗಣ್ಣಿಗೆ ಕಾಣದಂತಹ, ಬರಿಗಣ್ಣಿನಿಂದ ವೀಕ್ಷಿಸಲಾಗದ ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ಗೋಚರಿಸುವಂತಹ ಜೀವಿಗಳಿಗೆ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿ ಕರಿತೀವಿ. ಸೂಕ್ಷ್ಮಾಣು ಜೀವಿಗಳು ಎಲ್ಲೆಡೆಯಲ್ಲಿಯೂ ಸಹ ಕಂಡು ಬರ್ತಾ ಹೋಗುತ್ತೆ. ಇಂತಹ ಸೂಕ್ಷ್ಮಾಣು ಜೀವಿಗಳಲ್ಲಿ 5 ವಿಧಗಳಿದೆ. ಒಂದು ಬ್ಯಾಕ್ಟೀರಿಯಾ, 2ನೇದು ಶೈವಲ, 3ನೇದು ಪ್ರೋಟೋಜೋವಾ ಅಥವಾ ಏಕಕೋಶ ಜೀವಿ, 4ನೇದು ಶೈವಲ, 5ನೇದು ವೈರಸ್. ಇವುಗಳನ್ನ ಸೂಕ್ಷ್ಮಾಣು ಜೀವಿಗಳ ಉದಾಹರಣೆಯನ್ನು ಸಹ ನಾವು ತಿಳಿದುಕೊಂಡು ಈಗ ನಾವು ಆ ಸೂಕ್ಷ್ಮಾಣು ಜೀವಿಗಳ ಚಿತ್ರಣವನ್ನ ನೋಡೋಣ. ವಿದ್ಯಾರ್ಥಿಗಳು, ಈಗ ನಾವು ಸೂಕ್ಷ್ಮಾಣು ಜೀವಿಯ ವಿಧಗಳ ಬಗ್ಗೆ ತಿಳಿದುಕೊಂಡ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಹೇಗೆ ಕಾಣುತ್ತೆ, ಸೂಕ್ಷ್ಮಾಣು ಜೀವಿಯ ಒಂದು ಆಕಾರವನ್ನು ನೋಡ್ತಾ ಹೋಗೋಣ. ಸೂಕ್ಷ್ಮಾಣು ಜೀವಿಗಳ ವಿಧಗಳು, ಅವುಗಳಲ್ಲಿ ಮೊದಲನೆಯದು ಬ್ಯಾಕ್ಟೀರಿಯಾವನ್ನು ನೋಡಿದ್ರೆ, ಬ್ಯಾಕ್ಟೀರಿಯಾದ ಚಿತ್ರವನ್ನ ಅದು ವಿವಿಧ ಆಕಾರಗಳಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಕಾಕೈ, ಸ್ಪೈರಲೈ, ಬ್ಯಾಸಿಲಸ್ ಈ ರೀತಿ ಇರುವಂತಹ ಬ್ಯಾಕ್ಟೀರಿಯಾಗಳು ವಿವಿಧ ಆಕಾರಗಳಲ್ಲಿ ಕಂಡುಬರುತ್ತೆ. ನುಂಡಾಗಿ, ದಂಡಾಕಾರದಲ್ಲಿ, ಸೂರುವಿ ಆಕಾರದಲ್ಲಿ ಅನ್ನುವಂಥದ್ದನ್ನ ತಿಳಿದಿದ್ದೀವಿ. ಈಗ ಇಲ್ಲಿ ಕಂಡುಬರುವಂಥದ್ದು ಕ್ಲಾಮಿಡೋಮೊನಾಸ್ ಮತ್ತು ಸ್ಪೈರೋಕೈರಾ ಅನ್ನುವಂತಹ ಶೈವಲಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಇವೆರಡು ಶೈವಲಕ್ಕೆ ಉದಾಹರಣೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ಚಿತ್ರಗಳಿದೆ. ಹಾಗಾಗಿ ಶೈವಲಕ್ಕೆ ಉದಾಹರಣೆ ಕ್ಲಾಮಿಡೋಮೊನಾಸ್ ಮತ್ತು ಸ್ಪೈರೋಕೈರಾ.
ಶೈವಲ ಅತ್ಯಂತ ಉಪಯುಕ್ತವಾದಂತಹ ಒಂದು ಸೂಕ್ಷ್ಮಾಣು ಜೀವಿಯಾಗಿರುತ್ತೆ. ಕ್ಲೋರೋಫಿಲ್ ಅನ್ನ ಅಪರಾರಿತನ್ನ ಇದು ಹೊಂದಿರುವಂಥದ್ದು, ಕ್ಲೋರೋಪ್ಲಾಸ್ಟ್ ಹೊಂದಿದೆ ಇರುವಂತಹದನ್ನ ನೆನಪಿಟ್ಕೊಳ್ಳಿ. ತನ್ನ ಆಹಾರವನ್ನ ತಾನೇ ತಯಾರಿಸಿಕೊಳ್ಳುವಂತಹ ಸೂಕ್ಷ್ಮಾಣು ಜೀವಿ. ನೆಕ್ಸ್ಟ್ ಇರುವಂತದ್ದು ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ ಅಮೀಬಾ ಗೊತ್ತಾಯ್ತು, ವೀಕ್ಷಣೆ ಮಾಡಿದ್ದೀವಿ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ. ಹಾಗಾಗಿ ಈ ಅಮೀಬಾದ ರಚನೆಯನ್ನ, ಅಮೀಬಾದ ಆಕಾರದ ಜೀವಿಯ ಇರುವಿಕೆಯನ್ನ ನೀವಿಲ್ಲಿ ಅದರ ಚಿತ್ರದ ಮೂಲಕ ಗಮನಿಸಬಹುದಾಗಿದೆ. ನೆಕ್ಸ್ಟ್ ಇರುವಂಥದ್ದು ಪ್ಯಾರಾಮೀಷಿಯಂ. ಈ ಎರಡೂ ಜೀವಿಗಳು ಸಹ ಯಾವುದಕ್ಕೆ ಉದಾಹರಣೆಯಾಗಿದೆಯಪ್ಪ ಅಂತ ಹೇಳಿದ್ರೆ ಪ್ರೋಟೋಸೋಮಾ. ಯಾವುದಕ್ಕೆ ಉದಾಹರಣೆ ಅಂದ್ರೆ ಪ್ರೋಟೋಸೋಮಾಗೆ ಅಥವಾ ಏಕಕೋಶ ಜೀವಿಗೆ ಉದಾಹರಣೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಇರುವಂತಹ 5 ವಿಧಗಳಲ್ಲಿ ಅತ್ಯಂತ ಸ್ವಲ್ಪ ದೊಡ್ಡದಾದಂತಹ ಜೀವಿಗಳು ಅಂತ ಹೇಳಿದ್ರೆ ಅಮೀಬಾ ಮತ್ತು ಏಕಕೋಶ ಜೀವಿಗಳು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಇರುವಂತಹದ್ದು ಚಿತ್ರ ನೋಡ್ತಾ ಇರುವಂತದ್ದು, ಇದು ಬ್ರೆಡ್ ಮೌತ್, ಇದು ಆಸ್ಪರ್ಜಿಲ್ಲಸ್. ಇನ್ನೊಂದು ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ ಪೆನಿಸಿಲಿಯಂ ನೊಟೇಟಮ್, ಅತ್ಯಂತ ಉಪಯುಕ್ತವಾದಂತಹ ಶಿಲೀಂಧ್ರ ಪೆನಿಸಿಲಿಯಂ ನೊಟೇಟಮ್. ಈ ಚಿತ್ರವನ್ನ ಈಗ ನೀವು ವೀಕ್ಷಿಸ್ತಾ ಇದ್ದೀರಿ. ಇವು ಮೂರು ಸಹ ಯಾವುದಕ್ಕೆ ಉದಾಹರಣೆಪ್ಪ ಅಂತ ಹೇಳಿದ್ರೆ ಬ್ರೆಡ್ ಮೌತ್, ಆಸ್ಪರ್ಜಿಲ್ಲಸ್ ಮತ್ತು ಪೆನಿಸಿಲಿಯಂ. ಈ ಮೂರು ಚಿತ್ರಗಳು ಸಹ ಇವು ಶಿಲೀಂಧ್ರಕ್ಕೆ ಉದಾಹರಣೆ. ನೆಕ್ಸ್ಟ್ ಇರುವಂತದ್ದು ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಚಿಕ್ಕದಾದಂತಹ ಜೀವಿ ವೈರಸ್. ಚಿತ್ರ ಮಾತ್ರ ದೊಡ್ಡದಾಗಿದೆ, ಚಿಕ್ಕದಾದಂತಹ ಜೀವಿಯಾಗಿರುತ್ತೆ. ಇದರಲ್ಲಿ ಒಂದು ಪ್ರೋಟೀನ್ ಎಳೆ ಇರುತ್ತೆ, ಒಂದು ಕೊಬ್ಬಿನ ಪದರ ಇರುತ್ತೆ ಮತ್ತು ಜೊತೆಗೆ ಒಂದು RNA ಎಳೆ ಇರುತ್ತೆ. ಇಷ್ಟೇ ಅತ್ಯಂತ ಸರಳವಾದಂತಹ ರಚನೆಯನ್ನು ಹೊಂದಿರುವಂತಹ ಜೀವಿಯಾಗಿರುತ್ತೆ ವೈರಸ್ ಅಂತ. ವಿದ್ಯಾರ್ಥಿ, ಸೂಕ್ಷ್ಮಾಣು ಜೀವಿಗಳ ವಿಧಗಳ ಚಿತ್ರವನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆ ಚಿತ್ರವನ್ನು ಸಹ ನೀವು ಸಹ ಅವುಗಳನ್ನ ಬರೆಯಿರಿ. ಇದನ್ನ ಆಕ್ಟಿವಿಟಿಯಾಗಿ, ಚಟುವಟಿಕೆಯಾಗಿ ನೀವು ಈ ಪಾಠದಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಬ್ಯಾಕ್ಟೀರಿಯಾ, ವಿವಿಧ ಆಕಾರಗಳ ಬ್ಯಾಕ್ಟೀರಿಯಾದ ಚಿತ್ರ. ಶೈವಲಗಳಿಗೆ 2 ಉದಾಹರಣೆ, ಕ್ಲಾಮಿಡೋಮೋನಾಸ್ ಮತ್ತು ಸ್ಪೈರೋಗೈಲದ ಚಿತ್ರ. ಹಾಗೆ ಪ್ರೋಟೋಸೋವಾಕ್ಕೆ ಉದಾಹರಣೆಗಳನ್ನು ನೀಡಬೇಕು. ಅಮೀಬಾ ಮತ್ತು ಪ್ಯಾರಾಮೀಷಿಯಂ ಚಿತ್ರ. ಹಾಗೆ ಮತ್ತು ಶಿಲೀಂಧ್ರ ಅಂತ ಹೇಳಿ ಹೆಡ್ಡಿಂಗ್ ಬರೆದು ಆ ಶಿಲೀಂಧ್ರಗಳಿಗೆ ಉದಾಹರಣೆಯಾಗಿ ಬ್ರೆಡ್ ಮೌತ್, ಆಸ್ಪರ್ಜಿಲ್ಲಸ್ ಮತ್ತು ಪೆನಿಸಿಲಿಯಂ ನೊಟೇಟಮ್ ಚಿತ್ರಗಳನ್ನ ಮತ್ತು ಸೂಕ್ಷ್ಮಾಣು ಜೀವಿಯ ಮತ್ತೊಂದು ವಿಧವಾದಂತಹ ವೈರಸ್ ಇವುಗಳ ಚಿತ್ರವನ್ನು ಬರೆಯಿರಿ. ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ವಿಧಗಳನ್ನ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅವುಗಳನ್ನು ಹೆಸರಿಸಿ ಚಟುವಟಿಕೆಯ ಹಾಳೆಯಲ್ಲಿ ಸಿದ್ಧಪಡಿಸಿ. ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ತಿಳಿದಂತಹ ನಾವು ಅವುಗಳ ವಿಧಗಳು ಮತ್ತು ಸೂಕ್ಷ್ಮಾಣು ಜೀವಿಗಳಲ್ಲಿ ಅವುಗಳ ಚಿತ್ರವನ್ನು ವೀಕ್ಷಣೆ ಮಾಡಿ. ವಿದ್ಯಾರ್ಥಿಗಳು, ಈಗ ನಾವು ಸೂಕ್ಷ್ಮಾಣು ಜೀವಿಗಳಿಂದ ಏನು ಉಪಯೋಗ ಇದೆ ಅನ್ನುವಂತಹದನ್ನು ತಿಳಿದುಕೊಳ್ತಾ ಹೋಗೋಣ. ಸೂಕ್ಷ್ಮಾಣು ಜೀವಿಗಳು ನಮಗೆ ಬಹಳ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ. ಕಲಿಕಾಂಶಗಳಲ್ಲಿ ಹೇಳಿದ್ವಿ ಸೂಕ್ಷ್ಮಾಣು ಜೀವಿಗಳು ಮತ್ತು ನಾವು ಅಂತ ಹೇಳಿ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಮತ್ತು ನಾವು ಅಂದ್ರೆ ಹೇಗೆ ಅಂತ ಹೇಳಿ ಈಗ ನೋಡ್ತಾ ಹೋಗೋಣ. ಸೂಕ್ಷ್ಮಾಣು ಜೀವಿಗಳು ವಾಣಿಜ್ಯ ಬಳಕೆಗೆ ನಮಗೆ ಸಹಾಯಕವಾಗಿದೆ. ಯಾವ ರೀತಿಯಲ್ಲಿ ಎನ್ನುವಂಥದ್ದನ್ನು ನೋಡೋಣ. ಮದ್ಯ ಮತ್ತು ವೈನ್ಗಳ ತಯಾರಿಕೆಯಲ್ಲಿ ಆಲ್ಕೋಹಾಲ್ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣ ಲಾಭದಾಯಕವನ್ನು ಪಡೀತಾ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಈ ತಯಾರಿಕೆಯಲ್ಲಿ ಹೇಗೆ ಸೂಕ್ಷ್ಮಾಣು ಜೀವಿ ಸಹಾಯಕವಾಗಿದೆ ಅನ್ನುವಂಥದ್ದನ್ನ ವೀಕ್ಷಣೆ ಮಾಡೋಣ. ಮೊದಲಿಗೆ ವೈನ್ ಅನ್ನ ಹೇಗೆ ತಯಾರಿಸ್ತಾ ಹೋಗ್ತಾರೆ. ಅಲ್ಲಿ ಸಕ್ಕರೆ ಅಂಶ ಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಅಕ್ಕಿಯಲ್ಲಿ ಬಾರ್ಲಿ, ಗೋಧಿ ಅಥವಾ ಹಣ್ಣಿನ ರಸ ಇವುಗಳಲ್ಲಿರುವಂತಹ ನೈಸರ್ಗಿಕ ಸಕ್ಕರೆಯ ಮೇಲೆ ಸೂಕ್ಷ್ಮಾಣು ಜೀವಿಯಾದಂತಹ ಈಸ್ಟ್ ವರ್ತಿಸುವ ಹಾಗೆ ಮಾಡ್ತಾರೆ. ಈ ಈಸ್ಟ್ ವರ್ತನೆಯಿಂದ ಒಂದು ಹುಳಿಯ ರೀತಿಯ ವಾಸನೆ ಬರ್ತಾ ಹೋಗುತ್ತೆ. ಅದೇ ಆಲ್ಕೋಹಾಲ್ ಅಂತ ಹೇಳ್ಬೋದು. ಈ ಆಲ್ಕೋಹಾಲ್ ಏನಿದೆ
ವಾಸನೆ, ಈ ರೀತಿಯ ವಾಸನೆ ಬರುವಂಥದ್ದು. ಈ ಪ್ರಕ್ರಿಯೆ ಏನು ನಡೆಯುತ್ತೆ, ಸಕ್ಕರೆಯ ಮೇಲೆ ಈಸ್ಟ್ನ ವರ್ತನೆ ಏನಿದೆ ಇದನ್ನೇ ನಾವು ಹುದುಗುವಿಕೆ ಅಂತ ಹೇಳ್ತೀವಿ. ಆ ಪ್ರಕ್ರಿಯೆಯಲ್ಲಿ ಈಸ್ಟ್ ಸಹಾಯಕ ಆಗುತ್ತೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಯು ಸಹ ಇಲ್ಲಿ ಸಹಾಯಕವನ್ನು ಮಾಡುತ್ತೆ. ಬ್ರೆಡ್, ಬನ್, ಕೇಕ್ ಇವುಗಳನ್ನ ಬೇಕರಿ ಉತ್ಪನ್ನಗಳಲ್ಲಿ ಬ್ರೆಡ್, ಬೆನ್ನು, ಕೇಕು ಇವುಗಳನ್ನೆಲ್ಲ ತಿಂದಿರ್ತೀರ, ಅತ್ಯಂತ ಮೃದುವಾಗಿರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿಯೂ ಸಹ ಈಸ್ಟ್ ಅನ್ನ ಬಳಸ್ತಾ ಹೋಗ್ತಾರೆ. ಹಾಗೆ ಮೊಸರು ಮತ್ತು ಬೆಣ್ಣೆ ತಯಾರಿಕೆ, ಮೊಸರಾಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಾಲಿಗೆ ಹೆಪ್ಪಾಕ್ಬೇಕು ಅಂತ ಹೆಪ್ಪನ್ನ ಕೇಳ್ತಿರ್ತೀರ, ಹಾಕ್ತೀರಾ. ಆ ಹೆಪ್ಪ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಅದು ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ, ಉಪಯುಕ್ತ ಬ್ಯಾಕ್ಟೀರಿಯಾ. ಆ ಹೆಸರನ್ನ ನೀವು ನೆನಪಿಟ್ಕೊಳ್ಬೇಕು. ಯಾವ್ದಪ್ಪ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅದು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಹಾಲನ್ನ ಮೊಸರಾಗಿಸುತ್ತೆ. ಮೊಸರಿನಿಂದ ಬೆಣ್ಣೆ, ತುಪ್ಪವನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ನಮಗೆ ಈ ರೀತಿಯಲ್ಲಿ ಸಹಾಯಕವಾಗಿದೆ. ನೆಕ್ಸ್ಟ್, ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂತಹದ್ರಲ್ಲಿ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಹಾಗಾಗಿ ಈ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಜೀವ ಕುಲಕ್ಕೆ ಹಸಿರು ಸಸ್ಯಗಳು ನಮಗೆ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೇಗೆ ಸಹಾಯಕವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ವಾತಾವರಣದಲ್ಲಿ ನೈಟ್ರೋಜನ್ ಅಣುರೂಪದಲ್ಲಿರುತ್ತೆ. ಅಣುರೂಪದ ನೈಟ್ರೋಜನ್ ಅನ್ನ ಯಾವ ಜೀವಿಗಳಿಗೂ ನೇರವಾಗಿ ಹೀರ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ತರದ ಕೆಲವೇ ಜೀವಿಗಳು ಮಾತ್ರ ಆ ನೈಟ್ರೋಜನ್ ಅನ್ನ ಭೂಮಿಗೆ ತರ್ತಾ ಹೋಗುತ್ತೆ. ಅಂತಹ ಜೀವಿಗಳಲ್ಲಿ ನೀಲಿ ಹಸಿರು ಶೈವಲಗಳು ಹಾಗೂ ಮತ್ತು ಬ್ಯಾಕ್ಟೀರಿಯಾಗಳು. ಆ ಬ್ಯಾಕ್ಟೀರಿಯಾಗಳು ಯಾವಪ್ಪ ಅಂತ ಹೇಳಿದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಲೆಗ್ಯುಮಿನೇಸಿ ಅಥವಾ ದ್ವಿದಳ ಸಸ್ಯಗಳ ಬೇರಿನ ಗಂಟಿನಲ್ಲಿರುತ್ತೆ. ಆ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವ ಅಣುರೂಪದ ನೈಟ್ರೋಜನ್ ಅನ್ನು ಮಣ್ಣಿಗೆ ತಂದು ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಇದು ಇಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಸಹ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡಿದೆ ಅನ್ನುವಂಥದ್ದನ್ನು ಒಪ್ಪಬಹುದು. ಹಾಗೆ ಕಾಂಪೋಸ್ಟ್ ಅನ್ನುವಂತಹ ಗೊಬ್ಬರಗಳು, ಏನು ಉಳಿಕೆ ತ್ಯಾಜ್ಯಗಳನ್ನು ಒಂದು ಗುಂಡಿಯಲ್ಲಿ ಹಾಕಿ ಅದು ಸೂಕ್ಷ್ಮಾಣು ಜೀವಿಗಳಿಂದ ಕೊಳೆಯುವಂತೆ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಕೊಳೆಯುವಂತೆ ಮಾಡ್ತೀರಾ. ಆ ಕೊಳೆಯುವಂತೆ ಆದಾಗ ಅದು ಕೊಳೆತು ಎರೆಹುಳು ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ಅದೇನಾಗ್ತಾ ಹೋಗುತ್ತೆ, ಗೊಬ್ಬರ ಆಗುತ್ತೆ. ಆ ಗೊಬ್ಬರಗಳ ತಯಾರಿಕೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಪಾತ್ರ ಪ್ರಮುಖವಾದುದಾಗಿರುತ್ತೆ. ಹಾಗೂ ಭೂಮಿಯಲ್ಲಿ ಇದ್ದಂತಹ ತ್ಯಾಜ್ಯ ವಸ್ತುಗಳು, ಸಾವಯವ ವಸ್ತುಗಳು, ಆ ಸಾವಯವ ವಸ್ತುಗಳನ್ನ ಸೂಕ್ಷ್ಮಾಣು ಜೀವಿಗಳು ವಿಘಟಿಸಿ ಮಣ್ಣಿನ ಹ್ಯೂಮಸನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ನೆಕ್ಸ್ಟ್, ಔಷಧೀಯ ತಯಾರಿಯಲ್ಲಿ ಹೇಗೆ ಸಹಾಯಕ ಅನ್ನೋದು. ಪ್ರತಿಜೈವಿಕಗಳ ತಯಾರಿ. ಪ್ರತಿಜೈವಿಕ ಅಂತ ಹೇಳಿದ್ರೆ ಹೊಸ ಪದಾರ್ಥ ಅಂತ ಅಂದ್ಕೊಳ್ತಾ ಇದ್ದೀರಾ ನೀವು. ಇದು ಹೊಸ ಪದ ಅಲ್ಲ. ಇದೇನಪ್ಪಾ ಅಂತ ಹೇಳಿದ್ರೆ ನೀವೇ ಕನ್ನಡದ ಪದವನ್ನ ಬಳಸೋದಿಲ್ಲ, ಅದ್ರ ಬದಲು ಇಂಗ್ಲಿಷ್ ಪದವನ್ನ ಬಳಸ್ತೀರಾ. ಹುಷಾರಿಲ್ಲ ಅಂತ ಹೇಳಿದಾಗ ನೀವು ವೈದ್ಯರ ಬಳಿಗೆ ಹೋಗ್ತೀರಾ, ಅವ್ರು ನಿಮಗೆ ಮಾತ್ರೆಯನ್ನ ಕೊಡ್ತಾರೆ. ಅವಾಗ ನೀವು ಬಂದಿರ್ತೀರಾ, ನನಗೆ ಆಂಟಿಬಯೋಟಿಕ್ ಮಾತ್ರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಈ ಆಂಟಿಬಯೋಟಿಕ್ ಏನಿದೆ ಅದನ್ನ ಕನ್ನಡದಲ್ಲಿ ಪ್ರತಿಜೈವಿಕಗಳು ಅಂತ ಹೇಳಿ ಕರೀತಾರೆ. ಆ ಪ್ರತಿಜೈವಿಕಗಳಿಗೆ ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಸ್ಟೆಟ್ರೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಏರಿಥ್ರೊಮೈಸಿನ್. ಇಂತಹ ಜೈವಿಕ ಪ್ರತಿಜೈವಿಕಗಳ ತಯಾರಿಕೆಯಲ್ಲಿ ಸಹ ಸೂಕ್ಷ್ಮಾಣು ಜೀವಿಗಳು ಸಹಾಯಕ ಆಗ್ತಾ ಹೋಗುತ್ತೆ. ಪ್ರತಿಜೈವಿಕಗಳು ಅಥವಾ ಆಂಟಿಬಯೋಟಿಕ್ಸ್ ಏನಿದೆ ಇದು ಯಾವಾಗ ನಮಗೆ ಹುಷಾರಿಲ್ಲದಾಗ ವೈದ್ಯರ ಬಳಿಗೆ ಹೋಗ್ತೀವಿ. ಹುಷಾರಿದ್ದಾಗ ಹೋಗಲ್ಲ. ಹುಷಾರಿದ್ದಾಗ ಅಂತ ಹೇಳಿದ್ರೆ ರೋಗಾಣುಗಳ ವಿರುದ್ಧ ಹೋರಾಡುವಂತಹ ಪ್ರತಿಕಾಯಗಳು ನಮ್ಮ ದೇಹದಲ್ಲಿ ಇದೆ. ರೋಗಾಣುಗಳನ್ನ ಅದು ನಾಶಪಡಿಸ್ತಾ ಇದ್ರೆ ನಮ್ಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಯಾವಾಗ ಪ್ರತಿಕಾಯಗಳು ಕಡಿಮೆ ಆಗ್ತಾ ಹೋಗುತ್ತೋ ಆಗ ನಮಗೆ ರೋಗಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ನಾವು ಪ್ರತಿಕಾಯಗಳು ಬೇಕಾಗ್ತಾ ಹೋಗುತ್ತೆ. ಆ ಪ್ರತಿಕಾಯಗಳು ದೇಹದಲ್ಲಿ ರೋಗಾಣುಗಳ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನ ಅಥವಾ ಆ ಸೂಕ್ಷ್ಮ ರೋಗಾಣುಗಳನ್ನ ನಿಯಂತ್ರಣ ಮಾಡುವಂತಹ ಶಕ್ತಿಯನ್ನ ನಮಗೆ ಒದಗಿಸಿಕೊಡುತ್ತೆ. ಹಾಗಾಗಿ ನಾವು ಅವುಗಳನ್ನ ಒದಗಿಸಿಕೊಡುವಂತಹ ಸೂಕ್ಷ್ಮಾಣು ಜೀವಿ ಯಾವುದಪ್ಪ ಅಂತ ಹೇಳಿದ್ರೆ ಶಿಲೀಂಧ್ರ ಅಥವಾ ಶೈವಲ ಆಗಿರ್ಬೋದು. ಪೆನಿಸಿಲಿನ್ ಚುಚ್ಚುಮದ್ದು, ಇದನ್ನ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವಂತಹ ವಿಜ್ಞಾನಿ ಕಂಡು ಹಿಡಿದ್ರು. ಈ ಪೆನ್ಸಿಲಿನ್ ಚುಚ್ಚುಮದ್ದು ಏನಿದೆ ಮನುಕುಲಕ್ಕೆ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಕೊಡುಗೆಯಾಗಿ ಬಹಳಷ್ಟು ಜೀವಗಳನ್ನು ಉಳಿಸ್ತಾ ಇದೆ. ಇದು ಸಹ ಒಂದು
ಪ್ರತಿಜೈವಿಕವಾಗಿದೆ. ಹಾಗೂ ಪೋಲಿಯೋ ಲಸಿಕೆ, ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ವಾರ್ತಾಪತ್ರಿಕೆಗಳಲ್ಲಿ ಅಥವಾ ಜಾಹೀರಾತುಗಳಲ್ಲಿ, ಟಿವಿಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಇವುಗಳೆಲ್ಲ ನೋಡ್ತಾ ಇರ್ತೀರಾ. ಹಾಗಾಗಿ ಅಲ್ಲಿ ನಾವು ಲಸಿಕೆಯನ್ನು ಹಾಕುವಂತಹ ಉದ್ದೇಶ, ಲಸಿಕೆಯನ್ನು ಹಾಕುವುದು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಕಾಯಗಳು, ದೇಹಕ್ಕೆ ಸೂಕ್ತ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿ, ಪ್ರಚೋದನೆಯನ್ನು ದೇಹಕ್ಕೆ ಒದಗಿಸುವಂತಹದ್ದಾಗುತ್ತೆ. ಹಾಗಾಗಿ ಆ ದುರ್ಬಲವಾದಂತಹ ಅಥವಾ ದುರ್ಬಲವಾದಂತಹ ರೋಗಕಾರಕವಲ್ಲದಂತಹ ಸೂಕ್ಷ್ಮಾಣು ಜೀವನವನ್ನ ಒಂದು ದೇಹಕ್ಕೆ ನಮ್ಮ ದೇಹವನ್ನು ಅಥವಾ ಲಸಿಕೆಯ ಮುಖಾಂತರ ಹಾಕಿದಾಗ ಅದು ದೇಹಕ್ಕೆ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುವಂತೆ ಪ್ರಚೋದಿಸುವುದರಿಂದ ಆ ರೀತಿಯ ಯಾವುದೇ ಕಾಯಿಲೆಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಆದ ಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿ ಒದಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ಲಸಿಕೆಗಳನ್ನು ಹಾಕಿಸೋದ್ರ ಮೂಲಕ ನಾವು ಕೆಲವು ರೋಗಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಧ್ಯ. ಹಾಗಾಗಿ ಅದೇ ರೀತಿಯಲ್ಲಿ ಲಸಿಕೆಗಳ ಮೂಲಕ ಸಿಡುಬು ರೋಗವನ್ನು ವಿಶ್ವದಾದ್ಯಂತ ಅದನ್ನ ಈಗ ಎಲ್ಲೆಡೆಯೂ ಸಹ ಅದು ಕಂಡು ಬರದೇ ಇರುವಷ್ಟು ಮಟ್ಟಿಗೆ ನಿಯಂತ್ರಣದಲ್ಲಿ ಇರಲಿಕ್ಕೂ ಸಹ ಸಾಧ್ಯ ಆಗ್ತಾ ಹೋಗಿರುವಂತಹದ್ದು ಮಕ್ಕಳು. ಹಾಗಾಗಿ ಈ ಲಸಿಕೆ ಅನ್ನುವಂಥದ್ದು ವಿಟಮಿನ್ ಬಿ ಅನ್ನುವಂಥದ್ದು, ವಿಟಮಿನ್ ಬಿ ಅನ್ನುವಂತಹ ಮಾತ್ರೆಯನ್ನ ನಾಲಿಗೆಯಲ್ಲೆಲ್ಲ ಹುಣ್ಣಾಗಿ ಒಂಥರ ಹೀಟಾಗಿ ನಮಗೆ ಆಹಾರ ಪದಾರ್ಥ ಸೇವಿಸಲಿಕ್ಕೆ ಆಗದೇ ಇದ್ದಾಗ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮಾತ್ರೆಯನ್ನು ತೆಗೆದುಕೊಳ್ತೀವಿ. ಇದು ಸಹ ಒಂದು ಸೂಕ್ಷ್ಮಾಣುಜೀವಿಯ ಕೊಡುಗೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಶಿಲೀಂಧ್ರ ಮತ್ತು ಶೈವಲಗಳ ಕೊಡುಗೆಗಳನ್ನ ನಾವು ಇಲ್ಲಿ ಸ್ಮರಿಸಬಹುದಾಗಿದೆ. ನೆಕ್ಸ್ಟ್, ಪರಿಸರದ ಸ್ವಚ್ಛತೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ. ಪರಿಸರ ಸ್ವಚ್ಛವಾಗಿರುವಂಥದ್ದು, ವಾತಾವರಣ ಸ್ವಚ್ಛವಾಗಿದೆ, ಪರಿಸರ ಸ್ವಚ್ಛವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಹೇಗಪ್ಪ ಸೂಕ್ಷ್ಮಾಣುಜೀವಿಗಳು ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೂಕ್ಷ್ಮಾಣುಜೀವಿಗಳು ಇಲ್ಲದೆ ಇದ್ದಿದ್ರೆ ಭೂಮಿಯ ಮೇಲೆ ಎಲ್ಲೆಡೆ ಕಸ ಕಡ್ಡಿಗಳ ರಾಶಿಯನ್ನು ತುಂಬಿರ್ತಿತ್ತು. ಸತ್ತ ಜೀವಿಗಳ ದೇಹಗಳೇ ಎಲ್ಲೆಡೆ ಕಂಡು ಬರ್ತಾ ಇತ್ತು. ಎಲ್ಲಿಯೂ ಸಹ ಯಾವುದೇ ಜೀವಿಗಳು ವಾಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬೆಳೆ ಬೆಳೀಲಿಕ್ಕೆ ಭೂಮಿಯೂ ಸಹ ಇಲ್ಲದೆ ಇರುವಷ್ಟು ಮಟ್ಟಿಗೆ ಕಸ ಕಡ್ಡಿಗಳು ಇರ್ತಿತ್ತು. ಆದರೆ ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಂತಹ ಸೂಕ್ಷ್ಮಾಣು ಜೀವಿಗಳು ಸತ್ತಂತಹ ಜೀವಿಗಳ ಅಥವಾ ಯಾವುದೇ ಸಾವಯವ ತ್ಯಾಜ್ಯಗಳು, ಅದು ನಿರ್ಜೀವ ಸಾವಯವ ತ್ಯಾಜ್ಯಗಳೇನಿದೆ, ಆ ಸತ್ತ ಪ್ರಾಣಿ, ಸಸ್ಯಗಳು, ಸಸ್ಯದ ಭಾಗಗಳು ಅಥವಾ ತರಕಾರಿ, ಸಿಪ್ಪೆ, ಈ ತರದ ಯಾವ ಸಾವಯವ ತ್ಯಾಜ್ಯಗಳೇನಿದೆ ಅದೆಲ್ಲವನ್ನು ಸಹ ನಿರ್ಜೀವ ತ್ಯಾಜ್ಯಗಳೇನಿದೆ ಅವುಗಳನ್ನೆಲ್ಲ ಕೊಳೆಯುವಂತೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತಾ ಇದೆ. ಜೊತೆಗೆ ಪರಿಸರವನ್ನು ಸಹ ಸ್ವಚ್ಛವಾಗಿ ಇಡ್ತಾ ಇದೆ. ಒಂದು ಯಾವುದೋ ಪ್ರಾಣಿ ಸತ್ತಿದೆ ಅಂತ ಹೇಳಿದ್ರೆ ಅದು ವಿಘಟನೆ ಆಗ್ತಾ ಇರಬೇಕಾದ್ರೆ ಅದು ವಾಸನೆ ಬರ್ತಾ ಇದೆ. ಆ ಸ್ವಲ್ಪ ದಿನಗಳ ನಂತರ ಆ ವಾಸನೆಯೂ ಸಹ ಹೊರಟೋಗುತ್ತೆ. ಹಾಗಾಗಿ ಆ ಸತ್ತ ಜೀವಿಗಳನ್ನು ವಿಘಟನೆಗೊಳಿಸುತ್ತೆ. ಜೊತೆಗೆ ವಾಸನೆಯುಕ್ತ ವಸ್ತುಗಳನ್ನು ಸಹ ವಿಘಟಿಸಿ ಅದು ಮಣ್ಣಿನಲ್ಲಿ ಸೇರಿಸಿ ಪರಿಸರವು ಸ್ವಚ್ಛವಾಗಿರುತ್ತೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗುತ್ತೆ. ಈ ರೀತಿ ಸೂಕ್ಷ್ಮಾಣು ಜೀವಿಗಳು ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲಕರವಾಗಿದೆ. ಆದರೆ ಇಲ್ಲಿ ನಾವು ಪ್ರಮುಖವಾಗಿ 4 ಹೆಚ್ಚು ಗಮನಿಸ್ತಾ ಹೋಗ್ತಿದ್ರು. ವಾಣಿಜ್ಯ ಬಳಕೆಯಲ್ಲಿ, ಮಣ್ಣಿನ ಫಲವತ್ತತೆಯಲ್ಲಿ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಮತ್ತು ಪರಿಸರ ಸ್ವಚ್ಛತೆಯಲ್ಲಿ ಅನ್ನುವಂತಹದ್ದನ್ನು ದಿನನಿತ್ಯ ಬಳಕೆಯಲ್ಲಿಯೂ ಸಹ ಬಹಳಷ್ಟು ಉಪಯೋಗಗಳನ್ನು ಕಾಣಬಹುದು. ಈಗ ನಾನು ಹೇಳಿದಂತಹ ಉಪಯೋಗಗಳಲ್ಲದೆ ಇನ್ನೂ ಉಳಿದಂತಹ ಉಪಯೋಗಗಳನ್ನು ಸೂಕ್ಷ್ಮಾಣು ಜೀವಿಗಳ ಕೊಡುಗೆಯನ್ನ ನೀವು ಒಂದು ಚಟುವಟಿಕೆಯ ರೂಪದಲ್ಲಿ ತೆಗೆದುಕೊಂಡು ಅದನ್ನು ಪಟ್ಟಿ ಮಾಡಿ ಮಕ್ಕಳು. ವಿದ್ಯಾರ್ಥಿಗಳು, ಈಗ ಇಲ್ಲಿ ನಾವು ಈ ಇಷ್ಟು ಅಂಶಗಳನ್ನು ಗಮನಿಸಿದ್ವಿ. ಈ ಇಷ್ಟು ಅಂಶಗಳಲ್ಲಿ ಇಲ್ಲಿ ಹುದುಗುವಿಕೆ ಎಂದರೇನು ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಬೇಕು. ಸಕ್ಕರೆಯ ಜೊತೆಗೆ ಈಸ್ಟ್ನ ವರ್ತಿಸುವಿಕೆಯನ್ನು ನಾವೇನಂತ ಹೇಳಿ ಕರಿತೀವಿ, ಹುದುಗುವಿಕೆ ಅಂತ ಹೇಳಿ ಕರಿತೀವಿ ಮಕ್ಕಳು. ಆ ನೆನಪಿಟ್ಕೊಳ್ಬೇಕು. ಇಲ್ಲಿ ಪ್ರತಿಜೈವಿಕ ಮತ್ತು ಲಸಿಕೆ ಎಂಬುದು ಏನು ಅನ್ನುವಂಥದ್ದು. ಪ್ರತಿಜೈವಿಕ ಅಂತ ಹೇಳಿದ್ರೆ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲಿಕ್ಕೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಏನಿದೆ ಪ್ರತಿಕಾಯಗಳನ್ನ, ಅವುಗಳನ್ನು ಬೆಳವಣಿಗೆ ಆಗುವಂತಹದ್ದು, ಪ್ರತಿಕಾಯಗಳು ಉತ್ಪತ್ತಿ ಆಗುವಂತಹದನ್ನ ನಾವೇನಂತ ಹೇಳಿ ಕರಿತೀವಿ, ಪ್ರತಿಜೈವಿಕಗಳು ಅಂತ ಹೇಳುವಂತಹದನ್ನ ಇಲ್ಲಿ ನಾನು ನೋಟಿಸ್ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡ್ಮೇಲೆ ಲಸಿಕೆ ಅಂದ್ರೆ ಅನ್ನುವಂಥದ್ದನ್ನು ಸಹ ಇಲ್ಲಿಗೆ ಬರೆದುಕೊಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳು, ಇಂದು ನಾವು ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳು, ಮಿತ್ರ ಮತ್ತು ಶತ್ರು ಇವುಗಳ ಬಗ್ಗೆ ಇಂದು ಕಲಿತಂತಹ ಕಲಿಕಾಂಶಗಳನ್ನು ಮತ್ತೆ ಪುನರ್ಮನನ ಮಾಡಿಕೊಳ್ಳೋಣ. ಮೊದಲಿಗೆ ಸೂಕ್ಷ್ಮಾಣು ಜೀವಿಗಳು ಅಂದರೆ ಏನು, ಸೂಕ್ಷ್ಮಾಣು ಜೀವಿಯ ವಿಧಗಳು ಯಾವುವು, ಸೂಕ್ಷ್ಮಾಣು ಜೀವಿಗಳು ಅವುಗಳ ರಚನೆ ಮತ್ತು ಅವುಗಳ ಚಿತ್ರ, ಸೂಕ್ಷ್ಮಾಣು ಜೀವಿಗಳು ಮನುಷ್ಯನಿಗೆ ಹೇಗೆ ಸಹಾಯಕವಾಗಿದೆ ಎಂಬುದನ್ನು ನಾವೀಗ ಅರ್ಥಕೊಂಡಿದ್ದೀವಿ.
ಅರ್ಥಕೊಂಡಿದ್ವಿ. ಈಗ ಮಕ್ಕಳೇ ಈಗ ಗೃಹಪಾಠದಲ್ಲಿ ಮಕ್ಕಳಿಗೆ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವೇ ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಪ್ರಶ್ನೆಗಳು ಬರ್ಕೊಳ್ತೀನಿ ಅಂತ ಅಂದ್ಕೊಳ್ತೀನಿ. ಒಂದಿದ್ದು ಗೃಹಪಾಠ. ಈ ಗೃಹಪಾಠದಲ್ಲಿ ಒಂದನೇ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳು ಎಂದರೇನು? ಮತ್ತು ಅದರ ವಿಧಗಳು ಹೆಸರಿಸಿ. ಎರಡನೆಯ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳು ಮನುಷ್ಯನ ಮಿತ್ರ ಹೇಗೆ? ಪರಿಸರ ಸ್ವಚ್ಛತೆ. ಪರಿಸರ ಸ್ವಚ್ಛತೆಯಲ್ಲಿ ಸೂಕ್ಷ್ಮಾಣುಜೀವಿಯ ಪಾತ್ರ. ಪ್ರಶ್ನೆ, ನೈಟ್ರೋಜನ್ ಸ್ಥಿರೀಕರಣ ಕಾರಣವಾದ ಬ್ಯಾಕ್ಟೀರಿಯಾವನ್ನು ಹೆಸರಿಸಿ. ಐದನೇ ಪ್ರಶ್ನೆ, ಹುದುಗುವಿಕೆಗೆ ಸಂಬಂಧಿಸಿದಾಗ ಒಂದು ಸರಳ ಚಟುವಟಿಕೆಯನ್ನು ಪಠ್ಯಪುಸ್ತಕದಲ್ಲಿ ನೀಡಲಾಗಿದೆ. ಆ ಅತ್ಯಂತ ಸರಳವಾದಂತಹ ಚಟುವಟಿಕೆಯನ್ನು ನೀವು ಮನೆಯಲ್ಲಿಯೇ ಮಾಡಿ ಅದನ್ನು ವೀಕ್ಷಿಸಿ ದಾಖಲಿಸಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಒಂದು ನಿಮಿಷ, ನಿಮಗೆ ಗೃಹಪಾಠದಲ್ಲಿ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಸರಳ ಚಟುವಟಿಕೆ ಇದೆ, ಅದನ್ನು ಮಾಡಿ ಅಂತ ಹೇಳಿ. ಆದ್ರೆ ಆ ಚಟುವಟಿಕೆಯನ್ನು ಪಠ್ಯಪುಸ್ತಕದಲ್ಲಿ ಕೆಲವರು ನೋಡದೇ ಇದ್ರೆ ಅಂತಹ ಚಟುವಟಿಕೆಯನ್ನು ಸಹ ನಾನಿಲ್ಲಿ ಅದನ್ನ ಬರ್ತಿರ್ತೀನಿ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದನ್ನ ನೀವು ತಿಳಿದು ನೀವು ನಂತರ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ ಚಟುವಟಿಕೆಯನ್ನು ಮಾಡಬೇಕು. ಈ ಚಟುವಟಿಕೆಗೆ ಏನ್ ಸಾಮಗ್ರಿಗಳು ಬೇಕಪ್ಪ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಗೋಧಿ ಹಿಟ್ಟು. ಟೆಕ್ಸ್ಟ್ ಬುಕ್ ಅಲ್ಲೇ ಅರ್ಧ ಕೆಜಿ ಅಂತ ಹೇಳಿದ್ದಾರೆ. ನೀವೇನು ಅರ್ಧ ಕೆಜಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ, ಬಿಸಿ ನೀರಿನಿಂದ, ತುಂಬಾ ಬಿಸಿ ನೀರಲ್ಲ, ಬೆಚ್ಚಗಿನ ನೀರಿನ ಸಹಾಯದಿಂದ ಅದನ್ನ ಚಪಾತಿ ಹಿಟ್ಟಿನ ರೀತಿಯಲ್ಲಿ ಕಲಸಿ. ದೋಸೆ ಹಿಟ್ಟಿನ ತರ ತೆಳು ಮಾಡೋದು ಬೇಡ, ಚಪಾತಿ ಹಿಟ್ಟಿನ ಹಂತದಲ್ಲಿ ಅದನ್ನ ಕಲಿಸುವಾಗ ಅದಕ್ಕೆ ಸ್ವಲ್ಪ ಈಸ್ಟ್ ಅನ್ನು ಸೇರಿಸ್ಕೊಳ್ಳಿ. ಇದನ್ನ ಸೇರಿಸಿ ಚೆನ್ನಾಗಿ ಕಲಸಿ, ನಾದಿ ಕಲಸಿ, ಚಪಾತಿ ಹಿಟ್ಟಿನ ಹದಕ್ಕೆ ಬರುವ ಹಾಗೆ ಕಲಸಿ, ತುಂಬಾ ಮೃದುವಾಗಿ ನಾದಿ ಅದನ್ನ ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟು ಅರ್ಧ ಗಂಟೆಗಳವರೆಗೆ ಮುಚ್ಚಿಟ್ಟು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಥವಾ 1 ಗಂಟೆ ನೀಡಿ. ಅದರ ನಂತರ 1 ಗಂಟೆಯ ನಂತರ ನೀವು ಕಲಿಸಿ ಇಟ್ಟಂತಹ ಹಿಟ್ಟಿನಲ್ಲಿ ಏನು ಬದಲಾವಣೆ ಕಂಡು ಬಂದಿದೆ ಅನ್ನುವಂತಹದ್ದನ್ನ ನೀವು ವೀಕ್ಷಿಸಿ ಅದನ್ನ ದಾಖಲಿಸಬೇಕು. ಹಾಗಾಗಿ ಇದು ತುಂಬಾ ಸರಳವಾದಂತಹ ಚಟುವಟಿಕೆ. ದಾಖಲಿಸಿ ಇದಕ್ಕೆ ಏನ್ ಕಾರಣ ಇರಬಹುದು ಅನ್ನುವಂಥದ್ದು, ಇಷ್ಟ ಆಗ್ತಿರುವುದರಿಂದ ಏನ್ ಕಾರಣ ಅನ್ನುವಂಥದ್ದನ್ನ ನೀವು ವೀಕ್ಷಿಸಿದ ಚಟುವಟಿಕೆಗೆ ಮುಂದೆ ಬರೆಯುವಂತಹ ಪ್ರಯತ್ನವನ್ನ ಮಾಡಿ. ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಸಹ ಕೊಡ್ತೀನಿ ನಿಮಗೆ. ಗೃಹಪಾಠನ ಇದೆ. ಮನೆಯಲ್ಲಿ ನೀವು ದೋಸೆ ಮಾಡ್ತಾ ಇರ್ತೀರ ಅಲ್ವಾ? ದೋಸೆ ಮಾಡೋದು ಅಮ್ಮ ಮಾಡಿದ್ದನ್ನಾದ್ರೂ ನೋಡ್ತಾ ಇರ್ತೀರಿ, ತಿಂದಿರೋದಂತೂ ಇದೆ. ಹಾಗಾಗಿ ಆ ದೋಸೆಯನ್ನ ಕಾವಲಿಯಲ್ಲಿ ಹಾಕಿರುವಂತಹದ್ದು ನೀವು ಗಮನಿಸಿರ್ತೀರಿ. ಆ ಗಮನಿಸಿರುವಂತದ್ದು ಅಲ್ಲದೆ ಅದಕ್ಕೆ ಸಂಬಂಧಿಸಿದಾಗಿ ಒಂದು ದೋಸೆಗೆ ಬಗ್ಗೆ ಒಂದು ಗಾದೆಯೂ ಗೊತ್ತಿದೆ, ಒಂದು ಮಾತು, ಎಲ್ಲರ ಮನೆಯ ದೋಸೆಯೂ ಸಹ ತೂತು ಅನ್ನುವಂಥದ್ದು. ಇದಕ್ಕೂ ಸಹ ವೈಜ್ಞಾನಿಕ ಕಾರಣವನ್ನ ಕಂಡುಹಿಡಿಯಬೇಕು. ಇದಕ್ಕೆ ವೈಜ್ಞಾನಿಕ ಕಾರಣವನ್ನ ನಾನು ಈಗ ಬೇಕಾದ್ರೆ ಹೇಳ್ತೀನಿ. ಈಗ ನೆಕ್ಸ್ಟ್ ನೀವು ಆ ದೋಸೆ ಹಿಟ್ಟನ್ನ ಮತ್ತೆ ದೋಸೆ ಕಾವಲಿಯಲ್ಲಿ ಹಾಕಿರುವಂತದ್ದು ತವಾದಲ್ಲಿ ಹಾಕಿದಾಗ ಅದು ಆಗುವಂತಹ ರೀತಿಯನ್ನ ನೀವು ಗಮನಿಸಬೇಕು.
ಇದು ಗಮನಿಸುವಂತಹ ಚಟುವಟಿಕೆ, ಇದು ನೀವು ಮಾಡುವಂತಹ ಚಟುವಟಿಕೆ. ದೋಸೆಯ ತವಾದಲ್ಲಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ರುಬ್ಬಿ ರಾತ್ರಿ ರುಬ್ಬಿ ಅದನ್ನ ಕಲಸಿ ಇಟ್ಟಿರ್ತಾರೆ. ಬೆಳಗ್ಗೆ ಎಷ್ಟೊತ್ತಿಗೆ ಅದರ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಆ ಹಿಟ್ಟನ್ನು ತೆಗೆದುಕೊಂಡು ಸ್ಟವ್ ಅನ್ನು ಹಚ್ಚಿ ತವಾ ಇಟ್ಟು ಅದರ ಮೇಲೆ ಏನ್ ಮಾಡ್ತಾರೆ, ಕಾವಲಿಯಲ್ಲಿ ದೋಸೆಯನ್ನ ಹಾಕ್ತಾರೆ. ದೋಸೆಯನ್ನು ಹಾಕಿದಾಗ ದೋಸೆಯ ಹಿಟ್ಟಿನಲ್ಲಿ ಇರುವಂತಹ ಅದರಲ್ಲಿ ಆ ದೋಸೆಯ ಹಿಟ್ಟಿನಿಂದ ಮುಖಾಂತರ ದೋಸೆಯ ಹಿಟ್ಟಿನಲ್ಲಿ ಇರುವಂತಹ ಗಾಳಿ ಆ ದೋಸೆಯ ಹಿಟ್ಟಿನನ್ನ ರಂಧ್ರ ಮಾಡಿಕೊಂಡು ಅದು ಹೊರಗಡೆ ಬರುತ್ತೆ. ಆ ಹೊರಬರುವಂತಹ ಗಾಳಿ ಯಾವುದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಆ ಗಾಳಿ ಹೊರಬರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಬರೋದ್ರಿಂದ ದೋಸೆ ತೂತಾಗಿರುತ್ತೆ. ಹಾಗಾಗಿ ಎಲ್ಲರ ಮನೆಯ ದೋಸೆ ತೂತು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಬಂತು ಅಂತ ಹೇಳಿದ್ರೆ, ಈಸ್ಟ್ ರಾತ್ರಿ ರುಬ್ಬಿ ಇಟ್ಟಂತಹ ಇಡ್ಲಿ ಹಿಟ್ಟು ದೋಸೆ ಹಿಟ್ಟಿನಲ್ಲಿ ಏನಾಗಿರುತ್ತೆ, ಈಸ್ಟ್ ಸೇರಿರುತ್ತೆ. ಈ ಈಸ್ಟು ಅದು ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಆ ಮತ್ತೆ ಜೊತೆಗೆ ಈಸ್ಟಿನ ಸಂತಾನೋತ್ಪತ್ತಿ ಅತ್ಯಂತ ವೇಗವಾಗಿ ನಡೆಯುತ್ತೆ. ಹಾಗಾಗಿ ಅದು ಬಿಡುಗಡೆ ಮಾಡುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣವೂ ಹೆಚ್ಚಾಗಿರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಇಡ್ಲಿ ಹಿಟ್ಟು ಅಥವಾ ಯಾವುದರಲ್ಲಿ ದೋಸೆ ಹಿಟ್ಟಿನಲ್ಲಿ ಇರುತ್ತೆ. ಅದನ್ನ ತವಾಕ್ಕೆ ಹಾಕಿದಾಗ ಅಥವಾ ಕಾವಲಿಗೆ ಹಾಕಿದಾಗ ಬಿಸಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಆವಿ ಆಗ್ತಾ ಹೋಗುತ್ತೆ. ಅದು ಆವಿ ಆಗುವಂತ ಸಮಯದಲ್ಲಿ ಹಿಟ್ಟು ಏನಾಗುತ್ತೆ, ದೋಸೆಯಲ್ಲಿರುವಂತಹದ್ದು ರಂಧ್ರವಾಗಿ ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗೋದ್ರಿಂದ ದೋಸೆ ಎಲ್ಲರ ಮನೆಯ ದೋಸೆ ತೂತು ಅನ್ನುವಂತಹ ಒಂದು ಮಾತೇನಿದೆ, ಅದನ್ನ ನೀವು ಮತ್ತೆ ನೀವೇ ಸಹ ಅಮ್ಮನ ಸಹಾಯದಿಂದ ದೋಸೆಯನ್ನ ಹಾಕಿ ಆ ಸಮಯದಲ್ಲಿ ಆಗುವಂತಹ ಬದಲಾವಣೆಯನ್ನ ವೀಕ್ಷಿಸೋದಿಸ್ಬೇಕು. ಆದರೆ ಈ ಚಟುವಟಿಕೆಯನ್ನ ಮಕ್ಕಳೇ ನೀವೆಲ್ಲರೂ ಸಹ ಮಾಡಿ ಈ ಚಟುವಟಿಕೆಯಲ್ಲಿ ಆಗುವಂತಹ ಬದಲಾವಣೆಯನ್ನ ವೀಕ್ಷಿಸಿ ಅದಕ್ಕೆ ಕಾರಣವನ್ನ ಹೇಳಬೇಕು. ಆದರೆ ನಾನೀಗ ದೋಸೆದೇನು ಹೇಳಿದೆ, ಅದಕ್ಕೆ ಕಾರಣವಾಗಿರುವಂತದ್ದೇನಾಗಿರುತ್ತೆ, ಈಸ್ಟ್ ಅನ್ನುವಂತಹ ಸೂಕ್ಷ್ಮಾಣು ಜೀವಿ ಅಲ್ಲಿ ವರ್ತಿಸಿ ಹುದುಗುವಿಕೆಗೆ ಕಾರಣ ಆಗಿರುವಂತದ್ದಾಗಿದೆ ಈಸ್ಟ್. ಆದ್ರೆ ಇಲ್ಲಿಯೂ ಸಹ ಅದಕ್ಕೆ ಸಂಬಂಧಿಸಿದಂತಹ ಒಂದು ಸರಳವಾದ ಒಂದು ಚಟುವಟಿಕೆ ಇದೆ. ಅದನ್ನ ವೀಕ್ಷಿಸಿ ಗೃಹಪಾಠದ ಪ್ರಶ್ನೆಗಳೊಂದಿಗೆ ಈ ಚಟುವಟಿಕೆಯನ್ನು ಸಹ ನೀವು ದಾಖಲಿಸಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ನಿಮಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಬರ್ಕೊಳ್ಳಿ.